ಅಕ್ಕ 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 ಬೇಗ ಬಾರಿ ಇಲ್ಲಿ. ಏನಾಯ್ತೆ? ನಾನೊಂದು ಸೂಪರ್ ಆಗಿರೋ ಕವನ ಬರ್ದಿದ್ದೀನಿ. ಹೌದಾ, ಓದ್ಕೋ. ನಡೀರಿ ಮಗ. ಅಕ್ಕ ನೀವ್ ಕೇಳಿಸ್ಕೊಳ್ಳಿ ಅಂತಾನೆ ಬರ್ದಿರೋದು. ಬಾ ಇಲ್ಲಿ. ಅಲ್ಲ, ಯಾಕೆ? ಬಾ ಕುತ್ಕೋ ಇಲ್ಲಿ. ಕುತ್ಕೋ. ಮಾತನಾಡಲು ಇರುವುದು ಬಾಯಿ, ಮಾತನಾಡಲು ಇರುವುದು ಬಾಯಿ, ಆ ಬಾಯಿಗೆ ಮಾತು ಕಲಿಸಿದ್ದು ತಾಯಿ. 20 ರೂಪಾಯಿಗೆ ಯಾರು ಕೊಡ್ತಾರೆ ನುಗ್ಗೆಕಾಯ? ಅಕ್ಕ 20 ರೂಪಾಯಿಗೆ ಯಾರು ಕೊಡ್ತಾರೆ ನುಗ್ಗೆಕಾಯ? ಅಮ್ಮ ಮುಟ್ಟಿದ್ರೆ ಸಾಕು ಗಾಯ ಎಲ್ಲ ಮಾಯ. ಬೇಸಿಗೆ ಆದ್ರೆ ಸಾಕು ಉರಿ ಊರಿನ ವೆದರು. ಮಾವಯ್ಯ, ಬೇಸಿಗೆ ಆದ್ರೆ ಸಾಕು ಉರಿ ಊರಿನ ವೆದರು. ನಾವೆಷ್ಟೇ ದೊಡ್ಡವರಾದ್ರೂ ಮರಿ ಅಂತಾನೆ ಅಂತಾರೆ ನಮ್ ಮದರು. ಹೆಂಗಿದೆ ಹೆಂಗಿದೆ? ಹೊಡೆಯಕ್ ಬಂದಿದ್ರೆ ಹೊಡೆಕ್ ತೋರಿಸ್ತಿದ್ದೆ. ಮಾವಯ್ಯ ಸುಳ್ಳೇನ? ನಾನು ಅಷ್ಟೇ, ಕೊಡಕ್ಕಾಗಿದ್ರೆ ಕೊಟ್ಟು ತೋರಿಸ್ತಾ ಇದ್ದೆ. ಅಕ್ಕ ಗಿಫ್ಟ್ನ. ಥ್ಯಾಂಕ್ಸ್ ಅಕ್ಕ. ಆಕ್ಚುಲಿ ಮದರ್ಸ್ ಡೇ ಇದೆಯಲ್ವಾ, ಅದಕ್ಕೆ ಅಮ್ಮಂಗೋಸ್ಕರ ಈ ಕವನ ಬರ್ದೆ. ಅಮ್ಮಂಗೆ ಹೇಳ್ದೆ ಇಲ್ಲೇ ಸೆಲೆಬ್ರೇಟ್ ಮಾಡೋಣ ಬಾ ಅಂತ. ಆದ್ರೆ ಕಮಲ ಕರು ಹಾಕಿದಾಳೆ, ಬರಲ್ಲ ಅಂತ ಅಂದ್ಲು. ಅದಕ್ಕೆ ಇದನ್ನ ಶೈನಿಂಗ್ ಪೆನ್ನಲ್ಲಿ ಬರೆದು ಪೋಸ್ಟ್ ಮಾಡ್ತೀನಿ. ಮದರ್ಸ್ ಡೇ ದಿನನಾದ್ರೂ ಅವ್ರು ಖುಷಿಯಾಗಿರ್ಲಿ ಬಿಡೆ ಗೌರಿ. ಅಲ್ವಾ? ನನ್ನ ಕವನ ನೋಡಿ ಅಮ್ಮ ಫುಲ್ ಖುಷಿ ಆಗ್ತಾಳೆ. ಓ, ನೀನು ಹೀಗೆ ಅರ್ಥ ಮಾಡ್ಕೊಂಡ್ಯಾ? ಅಮ್ಮ ನಿನ್ನ ದೇವರೇ ಕಾಪಾಡಬೇಕು. ಮಗು ಅಳೋ ಸೌಂಡ್ ಕೇಳಿಸ್ತಾ ಇದೆಯಲ್ಲ? ಅಕ್ಕ ಮಗು ಅಲ್ಲ, ಅಲ್ಲೋಡು ಮಾವಯ್ಯ. ಅಯ್ಯೋ ಮಾವ, ಯಾಕೆ ಹೀಗೆ ಅಳ್ತಿದ್ದೀರಾ? ಕವನ ಚೆನ್ನಾಗಿಲ್ಲ ಅಂತಂದ್ರೆ ಹೇಳ್ಬೇಕು ತಾನೆ. ನೀವೀಗ ಅಳ್ತಾ ಇದ್ರೆ ನಮ್ಗೇನು ಅರ್ಥ ಆಗ್ಬೇಕು? ಪಾಪ ಕಿವಿ ನೋವು ಬಂತೋ ಏನು? ಮಾವಯ್ಯ, ನನ್ನ ಕವನ ಕೇಳಿ ನೀವು ಅಳ್ತಿದ್ದೀರಾ, ಯಾಕೆ ಚೆನ್ನಾಗಿಲ್ವಾ? ಅಯ್ಯೋ ಚೆನ್ನಾಗಿದೆಯಮ್ಮ, ಆದರೆ ನಾನು ಅಳುತ್ತಾ ಇರೋದಕ್ಕೆ ಕಾರಣನೇ ಬೇರೆ. ನೀವೆಲ್ಲ ಮದರ್ಸ್ ಡೇ ಸೆಲೆಬ್ರೇಟ್ ಮಾಡಬೇಕು ಅಂತಿದ್ರಲ್ವಾ, ನನಗೂ ಮದರ್ಸ್ ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ ಆಸೆ ಆಗಿದೆ. ಅದಕ್ಕೆ ಅದಕ್ಕೆ ಊರಲ್ಲಿರೋ ನಮ್ಮಮ್ಮನ್ನ ಮಾವ, ಇಷ್ಟು ಕಠಿಣವಾದ ನಿರ್ಧಾರ ತಗೋಬೇಡಿ, ಇನ್ನೊಂದ್ಸಲ ಯೋಚನೆ ಮಾಡಿ. ನೋಡಮ್ಮ ಗಿರ್ಜಾ, ನಮ್ಮಮ್ಮ ಬಂದಮೇಲೆ ಯಾರಿಗೂ ನೆಮ್ಮದಿ ಕೊಡಲ್ಲ, ನಿಜ. ಹಾಗಂತ ಮದರ್ಸ್ ಡೇಗೆ ನಮ್ಮಮ್ಮನ ಕರೆಸ್ದೆ ಹೋದರೆ ಆ ಭಗವಂತ ಮೆಚ್ತಾನ? ಭಗವಂತ ಮೆಚ್ತಾನೋ ಇಲ್ವೋ, ಆದ್ರೆ ಅಮ್ಮಮ್ಮ ಬಂದ್ರೆ ಖಂಡಿತ ನಮ್ಮನ್ನೆಲ್ಲ ಚಚ್ತಾರೆ. ಮಾವ, ನೀವು ನಿರ್ಧಾರ ಮಾಡೇ ಬಿಟ್ಟಿದ್ದೀರಾ ಅಮ್ಮಮ್ಮನ ಕರೆಸ್ಬೇಕು ಅಂತ? ನಂಗೆ ಮಮ್ಮಿ ಬೇಕು. ಮಾವ, ಇನ್ನೊಂದ್ಸಲ ಯೋಚನೆ ಮಾಡಿ ಪ್ಲೀಸ್. ನಂಗೆ ಮಮ್ಮಿ ಬೇಕು ಬೇಕು. ಅಯ್ಯೋ ಆಯ್ತು ಆಯ್ತು, ನೀವು ಅಳ್ಬೇಡಿ. ಇವಾಗ ಈಗಲೇ ಊರಿಗೆ ಫೋನ್ ಮಾಡಿ ನೆಕ್ಸ್ಟ್ ಬಸ್ಸಿಗೆ ಅಮ್ಮಮ್ಮನ ಕಳ್ಸೋದಕ್ಕೆ ಹೇಳ್ತೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು. ನಮ್ಮಮ್ಮ ಬರ್ತಾರೆ. ಬಾಬು, ಶಿವು, ಬಾಸು ನನ್ನನ್ನು ಇವತ್ತು ಚೇಂಬರ್ಗೆ ಕರೆಸಿದ್ರು. ಮಕ್ಕಳಿಗೆ ಕಪ್ನೆ ನನ್ನ ಪ್ರೋಗ್ರೆಸ್ ನೋಡಿ ಉರ್ಕೋಬೇಡುವ. ಬಾಸ್ ಇವತ್ತು ದೊಡ್ಡದಾಗಿ ಸಿಗ್ನಲ್ ಕಳಿಸಿದ್ದಾರೆ. ನೀನು ನಂಗೆ ಕೆಲ್ಸಗಳಿಂದ ತೆಗಿತೀವಿ ಅಂತನಾ? ನೆಗೆಟಿವ್ ಆಗಿ ಮಾತಾಡ್ಬೇಡುವ. ನೆಗೆಟಿವ್ ಬಾಬು. ನೆಗೆಟಿವ್ ಬಾಬು ಅಲ್ಲಪ್ನೆ, ಎಂ ಬಾಬು. ಮಾತಾಡಬೇಡ ಬಾಬು, ನೀನು ಮಾತಾಡು. ಶಿವು, ಈ ಸರ್ತಿ ಮದರ್ಸ್ ಡೇನ ಆಫೀಸ್ನಲ್ಲೇ ಸೆಲೆಬ್ರೇಟ್ ಮಾಡೋದ ಕೇಳಿದ್ದಾರೆ. ವಾವ್, ಆಫೀಸಲ್ಲಿ ಮದರ್ಸ್ ಡೇನಾ? ಹೇಗೆ? ನನ್ನ ಪ್ರಕಾರ ದುಡಿಮೆಗೆ ಅವಕಾಶ ಕೊಟ್ಟರೋ ಸಂಸ್ಥೆ ಕೂಡ ತಾಯಿ ಇದ್ದಾಗೆ ಅಲ್ವಾ, ಅದಕ್ಕೆ ಇಲ್ಲಿ ಸೆಲೆಬ್ರೇಟ್ ಮಾಡಲಿ ಅಂತ ಹೇಳಿರ್ಬೇಕು. ಇಲ್ಲ ನಾಗರಾಜ್ ಸರ್, ಯು ಆರ್ ರಾಂಗ್. ವಾಸ್ಕಿ, ಯಾವಾಗಲೂ ಇನ್ನೊಬ್ಬರನ್ನ ರಾಂಗ್ ಅಂತ ಪ್ರೂವ್ ಮಾಡೋದಕ್ಕೆ ಕಾಯ್ತಾ ಇರಬೇಡ.
ಏನೋ ನೀನೊಬ್ಬನೇ ರೈಟು ಮಿಗ್ದವರೆಲ್ಲ ರಾಂಗು ಅನ್ನೋ ಹಾಗೆ. ನೋಡು, ತಪ್ಪು ಒಪ್ಪುಗಳನ್ನೆಲ್ಲ ಭಗವಂತನಿಗೆ ಬಿಟ್ಬಿಡು. ಬಾಸ್ ಏನು ಹೇಳಿದ್ರು ಅದನ್ನ ಹೇಳು. ಮದರ್ಸ್ ಡೇಗೆ ಆಫೀಸಲ್ಲಿ ಕೈ ತುತ್ತೂಟ ಅಂತೆ. ಯಾರು ಬಂದು ತುತ್ಕೊಂಡಿರ್ತಾರೋ ಇಡ್ತಾರೆ ಬಂದು ತುತ್ನ. ಮದರ್ಸ್ ಡೇ ದಿವಸ ನಾವೆಲ್ಲರೂ ನಮ್ಮ ಅಮ್ಮಂದ್ರನ್ನ ಆಫೀಸಿಗೆ ಕರ್ಕೊಂಬರ್ಬೇಕಂತೆ. ಜೊತೆಗೆ ನಮ್ಮ ಅಮ್ಮಂದ್ರು ಮಾಡಿರೋ ಅಡುಗೆನೂ ತರ್ಬೇಕಂತೆ. ಆಮೇಲೆ ತಾಯಂದ್ರ ಕೈಯಿಂದ ತುತ್ತ ಹಾಕಿಸ್ಕೊಂಡು ತಿನ್ಬೇಕಂತೆ ಲಂಚ್ ಟೈಮ್ನಲ್ಲಿ. ಇದು ನಮ್ಮ ಬಾಸ್ ಮಾಡಿರೋ ಪ್ಲಾನು. ಸಖತ್ತಾಗಿದೆ ಅಲ್ಲ? ಒಂದು ನಿಮಿಷ, ನನ್ನ ಹೆಂಡತಿಗೆ ಫೋನ್ ಮಾಡಿ ಪರ್ಮಿಷನ್ ತಗೊಂಡ್ಬಿಡ್ತೀನಿ, ನಮ್ಮನ್ನ ಕರೆಯೋದಕ್ಕೆ. ವಾವ್, ಆಫೀಸಲ್ಲಿ ಮದರ್ಸ್ ಡೇ ಸೆಲೆಬ್ರೇಟ್ ಮಾಡೋದು ಎಷ್ಟು ಸಕ್ಕದಾಗಿರುತ್ತಲ್ಲ ನಾಗಸ. ಹೌದಮ್ಮ. ಯಾರ ತಾಯಿ ಮೇಲೆ ಗೌರವ ಇರುತ್ತೋ, ಯಾರ ತಾಯಿ ಮೇಲೆ ಪ್ರೀತಿ ಇರುತ್ತೋ ಅವರೆಲ್ಲ ಹೀಗೆ ಮಾಡೋದು. ನನಗಂತೂ ಈ ವಿಷಯ ಕೇಳಿ ತುಂಬ ಖುಷಿ ಆಗ್ತಾ ಇದೆ. ಶಿವ ಸರ್, ಯಾಕೆ ಡಲ್ ಆಗಿದ್ದೀರಾ? ಮದರ್ಸ್ ಡೇ ಅಂದ ತಕ್ಷಣ ಎಲ್ಲರೂ ತುಂಬ ಎಕ್ಸೈಟ್ ಆಗಿದ್ದೀರಾ. ನಿಮ್ಮ ತಾಯಂದ್ರನ್ನ ಕರ್ಕೊಂಡ್ಬರ್ಬೋದು, ಆಫೀಸಲ್ಲಿ ಮದರ್ಸ್ ಡೇ ಸೆಲೆಬ್ರೇಟ್ ಮಾಡ್ಬೋದು ಅಂತ. ಆದರೆ ಕರ್ಕೊಂಬರಕ್ಕೆ ನನಗೆ ಅಮ್ಮ ಇಲ್ಲ. ನಮ್ಮಮ್ಮ ಯಾವಾಗಲೂ ಹೇಳೋಳು, ಶಿವು ಚೆನ್ನಾಗಿ ದುಡ್ಡು ಮಾಡೋ, ಸ್ವಂತದ್ದು ಅಂತ ನಿಂದು ಅಂತ ಒಂದು ಭೂಮಿ ತಗೊಳ್ಳೋ, ನಾನು ಅದನ್ನು ಕಣ್ಣಾರೆ ನೋಡಬೇಕು ಅಂತ. ಅವಳು ಬದುಕಿರುವಾಗ ಬರೀ ನನ್ನ ಕಷ್ಟಗಳೇ ನೋಡಿದ್ಲು. ಕಡೆಗೂ ಸ್ವಂತ ಮನೆ ಮಾಡಿದೆ. ಅದು ನೋಡಕ್ಕೆ ಅಮ್ಮ ಇಲ್ಲ ಅಂತ ಯಾಕೆ ನೊಂದ್ಕೋತೀಯ ಶಿವು? ನಿಮ್ಮ ತಾಯಿ ಮೇಲಿನಿಂದಾನೆ ನಿನ್ನ ಸಕ್ಸಸ್ ನೋಡ್ತಾ, ನಿನ್ನ ಒಳ್ಳೆತನ ನೋಡ್ತಾ ಎಷ್ಟು ಖುಷಿ ಪಡ್ತಿರ್ತಾರೆ ಗೊತ್ತಾ? ಶಿವಪ್ನೆ, ನಿನ್ನಂತ ಒಬ್ಬ ಒಳ್ಳೆ ಗೆಳೆಯನ್ನ ಹೆತ್ಕೊಟ್ಟಿದ್ಕ ನಿನ್ನ ತಾಯಿಗಳಕ್ಕ ನಾ ಇಲ್ಲೇ ಥ್ಯಾಂಕ್ಸ್ ಕೇಳಬೇಕಪ್ಪ. ಥ್ಯಾಂಕ್ಸ್ ನಮ್ಮ ಕಡೆ. ಶಿವ ಸರ್, ನಿಮ್ಮ ಥರ ಒಳ್ಳೆ ಕೊಲೀಗ್, ಒಂದು ಒಳ್ಳೆ ಅಣ್ಣನ್ ಕೊಟ್ಟಿದ್ದಾರೆ ನನಗೆ. ನಿಮ್ಮ ತಾಯಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಥ್ಯಾಂಕ್ಸ್ ಆಂಟಿ. ಥ್ಯಾಂಕ್ ಯು. ನೀವೆಲ್ಲ ಇಷ್ಟು ಹೇಳಿದ್ಮೇಲೆ ನನ್ನ ಮನಸ್ಸು ಒಂಥರ ಸಮಾಧಾನ ಆಗ್ತಾ ಇದೆ. ಅಮ್ಮ ಇಲ್ಲದೆ ಇದ್ರೇನಂತೆ, ಈ ಸರಿ ಮದರ್ಸ್ ಡೇ ಸೆಲೆಬ್ರೇಷನ್ಗೆ ನಮ್ಮ ಅಜ್ಜಿನ ಕರೆಸ್ತೀನಿ. ಅಜ್ಜಿನ? ನಮ್ಮಪ್ಪ ಅವ್ರ ತಾಯಿ. ಶಿವಪ್ನೆ, ನಿಮ್ಮ ಅಪ್ಪಗಳಕ್ಕ ಅಮ್ಮಗಳು ಇನ್ನೂ ಇದ್ದಾರೋ? ಅಮ್ಮಗಳಿಲ್ಲಪ್ಪ, ಅಮ್ಮ ಇದ್ದಾರೆ. ಅವರು ನೋಡಕ್ಕಷ್ಟೇ ನಗುಮೊಗ, ಆದರೆ ಆಡೋದು ಆರ್ಮುಗ. ಗಿರ್ಜಾ, ನಮ್ಮಮ್ಮ ಇನ್ನೇನು ಬಂದ್ಬಿಡ್ತಾರಲ್ವಾ? ಮಾವಯ್ಯ, ಅಮ್ಮಮ್ಮ ಬರಲೇಬೇಕು ಅಂತ ಹಠ ಮಾಡಿದ್ ನೀವು. ಈಗ ಯಾಕೆ ಟೆನ್ಷನ್ ಆಗಿದ್ದೀರಾ? ಟೆನ್ಷನ್ ಇಲ್ಲಮ್ಮ, ಸ್ವಲ್ಪ ಭಯ ಅಷ್ಟೆ. ನಿಮ್ಮಮ್ಮ ಅಷ್ಟೊಂದು ಟೆರರ? ಈಗ ಬರ್ತಾರಲ್ಲ ಕಾಶಿ ಅವರೇ, ನಿಮಗೆ ಗೊತ್ತಾಗುತ್ತೆ. ಬಂದೇ ಬಿಟ್ಟೆ. ಯಾಕೋ ವಿಶ್ವ ಕೈ ಕಾಲು ನಡಕ್ತಾ ಇದೆ? ತಪ್ಪು ಮಾಡಿದವ್ರು ಮಾತಾಡಿ ನಡ್ಕೋದು. ಅಮ್ಮಮ್ಮ ಚಳಿ ಆದಾಗ್ಲೂ ನಡುಕ್ತಾರಲ್ವಾ? ಇಸ್ಕೊಂಡು ಸುಮ್ಮನೆ ನಿಂತ್ಕೊಳ್ಳೋ. ಮೊದಲೇ ಅಮ್ಮಮ್ಮ ಗರಂ.
ಅಮ್ಮಮ್ಮ ಚಿಕ್ಕ ಹುಡುಗ ಏನೇನೋ ಮಾತಾಡ್ತಾನೆ, ತಲೆಗೆ ಹಾಕೋಬೇಡಿ. ತಲಹರಟೆ ಮರಿ ಮೊಮ್ಮಗ. ಏನಪ್ಪ ವಿಶ್ವ, ಯಾಕೆ ನಡಕ್ತಾ ಇದೆಯಾ? ಮಮ್ಮಿ ಅದೇನಾಯ್ತು ಅಂದರೆ, ಮಮ್ಮಿ ಅನ್ಬೇಡ್ವಾ ವಿಶ್ವ. ಸಾರಿ ಕಣಮ್ಮ, ಬಹಳ ದಿನ ಆದಮೇಲೆ ಬಂದಿದ್ಯಲ್ಲ, ಅದಕ್ಕೆ ಎಕ್ಸೈಟ್ಮೆಂಟ್ಗೆ ನನ್ನ ಬಾಡಿ ಎಲ್ಲ ಗಡಗಡ ನಡುಗ್ತಾ ಇದೆ. ಹೌದಾ? ಭಾಳ ಸಂತೋಷ, ಭಾಳ ಸಂತೋಷ. ಇಂಥ ನೈಸ್ ಐಪು ಒಳ್ಳೆ ಅಜ್ಜಿನ ಗಟ್ವಾಣಿ ಹೆಂಗ್ ಸಂಬು ನಮ್ಮನಿ ಬಿಲ್ಡಪ್ ಕೊಟ್ರಲ್ಲ ಎಂತಕ್ಕೆ? ಮುಟ್ ನೋಡಿದಾಗ ಖಾರದ ಪುಡಿನೂ ನೈಸಾಗೆ ಇರುತ್ತೆ. ಕಣ್ಣಿಗೂ ಗಂಟ್ಲಿಗೂ ಬಿದ್ದಾಗಲೇ ಗೊತ್ತಾಗೋದು ಅದ್ರ ಪವರ್ ಏನು ಅಂತ. ಅಮ್ಮಮ್ಮ ಪ್ರಯಾಣ ಎಲ್ಲ ಚೆನ್ನಾಗಾಯ್ತಾ? ಸುಖಕರವಾಗಿತ್ತು, ಆದ್ರೆ ಡ್ರೈವರ್ ಸದ್ಯ ಬಸ್ ಓಡಿಸ್ತಿರ್ಲಿಲ್ಲ. ಅಜ್ಜರ ಅವ್ವಾರು ಬಂದಾರ. ಅಜ್ಜಮರ ಹೆಂಗದಿರ್ರಿ? ದೇವ್ರು ನೋಡ್ದಂಗೆ ಆತ್ರಪ್ಪ. ರಸ್ತದಾಗ ಮಂದಿ ಎಲ್ಲರೂ ತಮ್ಮ ಬಗ್ಗೆನ ಮಾತಾಡ್ಕೋತಿದ್ರಿ, ಅದಕ್ಕೆ ತಮ್ಮ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ರೀ. ಹೆಂಗದಿರಿ? ಚಲೋ ತಂಗದಿರೇನ? ಅಯ್ಯೋ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ನನ್ನ ಮಕ್ಕಳ. ಯಾರು ಅಭ್ಯರ್ಥಿಯಲ್ಲಿ ಹೇಳ್ಬಿಟ್ರಂತೆ, ನನ್ನ ನೋಡ್ಕೊಂಡು ಹೋಗಿ ಬಂದ್ರಂತೆ. ಯಾವನವನು ಈ ನಂಜನಗೂಡು ನಂಜಮ್ಮನ ಬಗ್ಗೆ ಮಾತಾಡೋನು? ಕರ್ಕೊಂಬರ. ನನ್ನ ಹೆಸರು ಹೇಳಿದವ್ರನ್ನ ರುಬ್ಬೋಗಳನ್ನೆಲ್ಲ ಹಾಕಿ ರಬ 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 ಅಂತ ರುಬ್ದೆ ಹೋದ್ರೆ ನನ್ನ ಹೆಸರು ನಂಜನಗೂಡು ನಂಜಮ್ಮನೇ ಅಲ್ಲ. ಅಜ್ಜಮರ ತಾವು ಮನೆಗೆ ಬಂದಿರಿ ಅಂತ ಹೇಳಾಕ ಬಂದ್ವಿರಿ, ಅಷ್ಟ್ರಾಗ ಮಾಸ್ ಕಮ್ಯುನಿಕೇಶನ್ ಆಗೋದ್ರಿ, ಮಿಸ್ ಕಮ್ಯುನಿಕೇಶನ್ ಆತ್ರಿ. ದಯವಿಟ್ಟು ತಾವು ತಪ್ಪು ತಿಳ್ಕೊಬೇಡ್ರಿ. ಏಯ್ ಮುಚ್ಚೆ ಬಾಯ್. ಅಜ್ಜಿಯವ್ರೆ, ತಪ್ಪಾಗಿದ್ರೆ ಕ್ಷಮಿಸಿ ಮಾರೆ, ಮನಸ್ಸಲ್ಲಿ ಎಂತ ಇಟ್ಕೊಳ್ಬೇಡಿ ಆಯ್ತಾ? ವಾ ನೀ ಮಂಜಾಲ್ವೇನೋ? ಅಯ್ಯೋ ಬಟ್ಟೆ ಸ್ವತ್ ನನ್ನ ಮಕ್ಕಳ. ಅಕ್ಕ ಹೊಟ್ಟೆ ಸೊಪ್ಪು ನನ್ನ ಮಕ್ಕಳ ಅಂದ್ರೆ ಪ್ರಾಬಬ್ಲಿ ನೊರ ಜಾಸ್ತಿ ಬರುತ್ತೆ ಅಂತ ಇರಬೇಕು, ಅಥವಾ ಕೊಳೆ ಹೋಗುತ್ತೆ ಅಂತ ಇರಬೇಕು. ಯಾವ್ದಿರ್ಬೋದಮ್ಮ? ಸುಮ್ಮನಿರ್ತೀರ ಸ್ವಲ್ಪ? ಗೌರಿ, ಇದು ಸಾಮಾನ್ಯದ ಖಾರದ ಪುಡಿ ಅಲ್ಲ ಮರತಿ. ಹಸಿಮೆಣಸು ಒಣಮೆಣಸು ಕುಟ್ಟಿ ಪುಡಿ ಮಾಡಿಪ್ಪು ಖಾರದ ಪುಡಿ. ಮಾವ, ಎಲ್ಲವೂ ಚೆನ್ನಾಗಿಯೇ ಇತ್ತು, ಯಾಕೆ ಕರ್ಸಕ್ಕೆ ಹೋದ್ರಿ? ಈಗ ನೋಡಿ ಏನಾಗ್ತದೆ ಅಂತ. ಏನಮ್ಮ ಮಾಡಲಿ, ಜನ್ಮ ಕೊಟ್ಟೋಳಲ್ವಾ, ಅದಕ್ಕೆ ಕರೆಸ್ಬಿಟ್ಟೆ. ಹೋದ್ಸಲ ನಾನು ಊರಿಗೆ ಹೋಗೋವಾಗ ಈ ಪವ್ವಿನ ಬೇಕರಲ್ಲಿ ಬಂದು ತಗೊಂಡೆ. ಇನ್ನೇನು ತಿನ್ಬೇಕು ಅಂತ ಬಾಯಿಗೆ ಇಟ್ಕೊಡೋಷ್ಟರಲ್ಲಿ ಸೀನ್ ಬಂದ್ಬಿಡ್ತು, ಬಂದು ಕೆಳಗಡೆ ಬಿದ್ದುಬಿಡ್ತು. ಅದನ್ನ ನಾಯಿ ತಿಂದು ನಾಯಿನೇ ಸತ್ತೋಗ್ಬಿಡ್ತು. ಅಯ್ಯೋ ಪಾಪಿ, ಆ ಬನ್ನ ನಾನ್ ತಿಂದಿದ್ರೆ ನನ್ ಗತಿ ಇದಾಗಬೇಕಾಗಿತ್ತು. ಅಯೋಗ್ಯ, ಅಸಂಚಾಳ, ಮುಚ್ಚಾಳ. ನೀನ್ ನಿಲ್ಸಿರೋ ಗಾಡಿಲಿ ಪೆಟ್ರೋಲ್ ಸೋರೋಗ್ಲಿ, ನಿನ್ನ ಹೆಂಡತಿ ವಾಯ್ಸ್ ಜೋರಾಗ್ಲಿ, ನಿನ್ನ ಅಂಗಡಿ ಮಾರೋಗ್ಲಿ, ನೀನು ಒಣಗಾಕಿರೋ ಚಡ್ಡಿ ಹಾರೋಗ್ಲಿ, ನೀನು ಮಠ ಸೇರೋಗ್ಲಿ. ಅಜ್ಜಮ್ಮರ, ತಾವು ಮನೆಗೆ ಬಂದಿರಿ, ತಮ್ಮನ್ನು ಮಾತಾಡಿಸ್ಕೊಂಡು ಆಶೀರ್ವಾದ ತಗೊಂಡು ಹೋಗೋನು ಅಂತ ನಾವು ಬಂದ್ರೆ ನೀವೇನ್ರಿ ಅಜ್ಜಮ್ಮರ ಕೌದ್ಯಾಗ ಮುಖ ಒರೆಸ್ಕೊಳ್ಳೋಷ್ಟು ಕ್ಯಾಕ್ರಿಸಿ ಮಕ್ಕಕ್ಕೆ ತುಪ್ಪಕ್ಕಂತ ಹೋಗುದು ಶಾಪ ಆಗ್ತಿರಲ್ರಿ ಅಜ್ಜರ. ಇದೇನ್ರಿ ಅಕ್ಕಪಕ್ಕದವ್ರನ್ನ ನೋಡ್ಕೊಳ್ಳೋ ರೀತಿ? ಏ ಪವ್ಯ, ನೀನು ಸುಮ್ಮನಿರು ಮಾರೆ. ಅಜ್ಜಮ್ಮ, ನೀವು ಟೆನ್ಷನ್ ಮಾಡಬೇಡಿ ಮಾರೆ, ನೀವು ಕೂಲ್ ಆಗಿರಿ ಆಯ್ತಾ? ಏಯ್, ಏನೋ ಕೂಲ್ ಆಗಿರೋದು ಕೈ ಮಂಜ. ಹೋದ್ಸತಿ ನಿನ್ನ ಅಂಗಡಿಗೆ ಬಂದು ಉಪ್ಪು ಹುಣಸೆ ತಗೊಂಡಾಗ ನನಗೆ ₹1 ಏಬಾರಿಸಿದ್ಯಾ? ನಿನ್ನ ಕೂದಲು ಉದುರೋಗ, ನಿನ್ನ ಮುಖ ಬೆದರೋಗ, ನಿನ್ನ ಕಣ್ಣು ಉದುರೋಗ, ನಿನ್ನ ಅಂಗಡಿಯಲ್ಲಿ ಇಲಿ ಹೆಗ್ಗಡೆಗಳೆಲ್ಲ ಸೇರ್ಕೊಂಡು ಇರೋ ಬರೋ ತಿಂಡಿನೆಲ್ಲ ತಿಂದಾಕ ನಿನ್ನ ಹೆಂಡತಿ. ಅಜ್ಜಮರ, ನಿಮ್ಮ ₹1 ಮಾರೆ ₹100 ಸೇರಿಸಿ ಕೊಡ್ತೇನೆ ಮಾರೆ, ನಿಮ್ಮ ಸವಾಸ ಬೇಡ. ಏ ಪವ್ಯ, ಬಾ ಮಾರೆ ಹೋಗುವ, ಇಲ್ಲೇ ನಿಂತ್ರೆ ಅಜ್ಜಿ ಇನ್ನೂ ಸಹ ಉಗಿತಾ ಇರ್ತಾರೆ ಮಾರೆ. ಪಾಪಿಗಳ ಪಾಪಿಗಳ. ಏನಮ್ಮ ಗಿರಿಜಾ, ಎಲ್ಲಮ್ಮ ಇಷ್ಟೊತ್ತಾಯ್ತು ನಿನ್ನ ಗಂಡ ಬಂದಿಲ್ಲ? ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬಂದ್ಬಿಡ್ತಾರೆ ಅಮ್ಮಮ್ಮ. ಮಧ್ಯಾಹ್ನನೇ ಬರ್ತೀನಿ ಅಂತ ಹೇಳಿದ್ದ,
ಇನ್ನು ಬಂದಿಲ್ವಾ? ಅವನು ಬಂದ್ರೆ ನಾನು ಮಧ್ಯಾಹ್ನದಿಂದಲೂ ಕಾಯ್ತಾ ಇದ್ದೀನಿ ಅಂತ ಹೇಳಬೇಕು. ಆಯ್ತು ಮಮ್ಮಿ. ಅಜ್ಜಿ ಬರ್ತಾನೆ ಅಂತ ಭಯ ಭಕ್ತಿ ಏನಿಲ್ಲ. ಬರ್ಲಿ ಬರ್ಲಿ, ಅವನು ಎಷ್ಟಕ್ಕೆ ಬರ್ತಾನೆ ನೋಡೋಣ. ಏ ಪವ್ಯ ಬಾ ಮಾರ್ಯ, ಆ ಮುದುಕಿದುಂಟಲ್ಲ ಬಾ ಎಲ್ಲ ಮಾರೆ ಬೊಂಬಾಯಿ. ಇರಪ್ಪ ಇರಪ್ಪ, ಯಾಕ್ರಪ್ಪ ಹಿಂಗ್ ಓಡ್ ಬರ್ತಾ ಇದ್ರಿ ನಮ್ಮನೆಯಿಂದ? ಏನಾಯ್ತು? ಶಿವಪ್ಪಣ್ಣರ ನಂಜನಗೂಡಿಂದ ನಂಜಬ್ಬರ್ ಬಂದಾರ್ರಿ, ಅಂದ್ರ ನಿಮ್ಮ ಅಜ್ಜಿ ಬಂದಾರ್ರಿ. ಹಾ ಬಂದೇ ಬಿಟ್ರ. ಇನ್ನು ನನಗೆ ಏನೇನು ಹಾವಳಿ ಇಕ್ತಾರೋ ಏನೋ. ನೋಡ್ರಪ್ಪ, ಅವರು ಸ್ವಲ್ಪ ಹೊರಟು, ಅವ್ರು ಏನಾದರೂ ಹೇಳಿದ್ರೆ ಕಿವಿಗೆ ಹಾಕೋಬಿಡಿ, ಹೊಟ್ಟೆಗೆ ಹಾಕೊಳ್ಳಿ. ಹೋಗಿ ಶಿವಣ್ಣ, ಅವ್ರು ಹೇಳಿದನೆಲ್ಲ ಹೊಟ್ಟೆಗೆ ಹಾಕೋಷ್ಟು ದೊಡ್ಡ ಹೊಟ್ಟೆ ನನ್ನ ಹತ್ರ ಉಂಟು ಮಾರ್ರೆ. ಉಗುದು ಉಪ್ಪಿನಕಾಯಿ ಹಾಕಿದ್ರಿ. ಹೇಳಿದ್ನಲ್ಲಪ್ಪ ಅವ್ರು ಸ್ವಲ್ಪ ಹೊರಟು ಅಂತ. ನೋಡಿ, ನಾನು ಅವಾಗ ಹೇಳ್ತಾ ಇರ್ತೀನಲ್ಲ, ಎತ್ತಿದ್ರೆ ಗದೆ, ಇಳಿಸಿದ್ರೆ ಒದೆ ಅಂತ. ಇದೆಲ್ಲ ಅವರಿಂದನೇ ಬಂದಿರೋದು, ಅವ್ರದೇ ಜೀನ್ಸು. ಅಷ್ಟೇ ಯಾಕೆ, ನಮ್ಮೂರಲ್ಲಿ ಪಟೇಲ್ರು, ಶಾನ್ ಬೊಗರು, ಪಂಚಾಯತಿ ಮೆಂಬರ್ಸು ಯಾರನ್ನೂ ಬಿಟ್ಟಿಲ್ಲ, ಎಲ್ಲನೂ ನುಣ್ಣಗೆ ರುಬ್ಬಿಟ್ಟಿದ್ದಾರೆ. ನೋಡಿ, ಯಾವುದಕ್ಕೂ ಅವ್ರು ಇರೋಷ್ಟು ದಿವಸ ಸ್ವಲ್ಪ ಹುಷಾರಾಗಿರಿ. ಯಾಕೆಂದ್ರೆ ಬಂದಿರೋದು ನಂಜನಗೂಡು ನಂಜಮ್ಮ. ಅವರ ಮೈಯಲ್ಲಿ ಮನಸ್ಸಲ್ಲಿ ನಂಜಿಲ್ಲ, ಮತ್ತೆ ಮಾತಲ್ಲಿದೆ. ನಿಮ್ಮ ಮಕ್ಕಳು ನೋಡ್ತಾ ಇದ್ರೆ ನನಗೆ ಬೈಯೋದಕ್ಕೆ ಪದಗಳೇ ಸಿಗ್ತಿಲ್ಲ. ಅಜಯ್, ನಂಜನಗೂಡು ನಂಜಮ್ಮನವರು ಬಂದ ತಕ್ಷಣನೇ ಶುರು ಹಚ್ಕೊಂಡ್ಬಿಟ್ಟಿದ್ದೀರಾ? ಚೆನ್ನಾಗಿದ್ದೀರಾ? ಅಯೋಗ್ಯನ ಮಗನೇ. ನಾನು ಯಾಕೆ ಅಯೋಗ್ಯನ ಮಗ ಆಗ್ಲಿ? ನನ್ನ ಮಗ ಅಯೋಗ್ಯ, ಆ ಅಯೋಗ್ಯನ ಮಗ ತಾನೇ ನೀನು. ಸರಿ ಆಯ್ತಲ್ಲ. ಎಷ್ಟೊತ್ತಾಯ್ತು? ಮಧ್ಯಾಹ್ನನೇ ಬರ್ತೀನಿ ಇದ್ದವನು ಇಷ್ಟೊತ್ತಾರು ಬರ್ಲಿಲ್ವಲ್ಲ? ಪೋಲಿ ಎಲ್ಲಕ್ಕೆ ಹೋಗಿದ್ದೆ? ಅಯ್ಯೋ ಅಜಯ್, ನಾನು ಯಾಕೆ ಪೋಲಿಯಲ್ಲಿ ಯಾಕೆ ಹೋಗ್ಲಿ? ಹಾಗೆ ಅಲಿತೀನಿ ಅಂದ್ರೆ ಗಿರಿ ಬಿಡ್ತಾಳ. ಆಫೀಸಲ್ಲಿ ಕೆಲಸ ಇರುತ್ತೆ, ಬರ್ಬೇಕಾದ್ರೆ ಟ್ರಾಫಿಕ್ ಇರುತ್ತೆ, ಹಾಗಾಗಿ ಲೇಟ್ ಆಗುತ್ತೆ. ನಿನ್ ಮೊಬೈಲ್ ಸ್ಕ್ರೀನ್ ಹೊಡೆದಾಗ, ಬೇಸ್ಗೆಲ್ ನಿನ್ ಚಪ್ಪಲಿ ಕಿತ್ತೋಗ, ಸ್ನಾನ ಮಾಡಕ್ ಹೋಗೋವಾಗ ನೀನ್ ಟೌನ್ ಬರ್ತೋಗ, ನೀನು ಕಾಲ್ ಮಾಡ್ಬೇಕಾದ್ರೆ ಟವರೇ ಬಿದ್ದೋಗ. ಅಮ್ಮಮ್ಮ ಬೇಡ ಅಮ್ಮಮ್ಮ, ಇಂಥ ಶಾಪ ಎಲ್ಲ ಹಾಕಬೇಡಿ. ನನಗೆ ಶಾಪಗಳಂದ್ರೆ ಅಲರ್ಜಿ. ಶಾಪ ಹಾಕ್ತೆ ಏನೇನು? ಚಾಪೆ ಹಾಕಿ ಲಾಳಿ ಆಡ್ಲೇನೆ, ಸುಮ್ಮನೆ ನಿಂತ್ಕೊಳ್ಳ. ಅಕ್ಕ, ಇದೆಲ್ಲ ಬೈಗಳನ್ನ ನಾನು ಯಾವತ್ತೂ ಕೇಳೇ ಇಲ್ಲ. ಇದೆಲ್ಲ ಅಮ್ಮಮ್ಮ ತಾತನ ಕಾಲದಲ್ಲಿ ತಾತಂಗೆ ಬೈತಿದ್ದ ಬೈಗಳು ಅನ್ಸುತ್ತೆ. ಓ, ಹಂಗಾದ್ರೆ ಬೆಲೆ ಜಾಸ್ತಿ ಇರಬೇಕಲ್ವಾ? ಬೇರೆನಾ? ಯಾಕೋ? ತಾತನ ಕಾಲದಲ್ವಾ ಆಂಟಿಕ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಏ ವಿಶ್ವ, ಇದೇನೋ ನಿನ್ನ ಮಗನ ಕಲ್ಸಿರೋ ಬುದ್ಧಿ. ಐ ಡೋಂಟ್ ಲೈಕ್ ಇಟ್. ನಾನ್ ಸೆನ್ಸ್. ಯಜಮಾನ್ರೆ, ಅಮ್ಮಮ್ಮ ಇಷ್ಟು ಲೈಕ್ ಮಾಡಿ ಇಂಗ್ಲೀಷ್ ಮಾತಾಡ್ತಾರಲ್ಲ, ಹೌ ಇಸ್ ದಿಸ್ ಪಾಸಿಬಲ್? ನಮ್ಮ ಮಮ್ಮಿ ಸ್ವತಂತ್ರ ಬರೋದಕ್ಕೆ ಮುಂಚೆ ಬ್ರಿಟಿಷ್ ಅವ್ರ ಮನೆಗೆ ಹಾಲು ಹಾಕ್ತಾ ಇದ್ರು. ಹಾಲು ಹಾಕ್ತಾ ಹಾಕ್ತಾ ಇಂಗ್ಲೀಷ್ ಕತ್ಕೊಂಡ್ಬಿಟ್ಲು ಅಲ್ವಾ ಮಮ್ಮಿ? ಮತ್ತೆ ಮಮ್ಮಿ ಅಂತೇನೋ ಅವಿವೇಕಿ. ನೀನು ಬಾಳೆಹಣ್ಣು ತಿನ್ಬೇಕಾದ್ರೆ ಹಲ್ಲುದ್ರಾಗ, ಈ ಚಕ್ಲಿ ತಿನ್ಬೇಕಾದ್ರೆ ಹಲ್ಲು ಸಿಟ್ಟು ಬಿದ್ದೋಗ. ಅಮ್ಮಮ್ಮ, ಮಾವನ ಹಲ್ಲು ಚೆನ್ನಾಗೇ ಇದೆ, ಹಲ್ಲು ಸೆಟ್ ಏನು ಹಾಕ್ಸಿಲ್ಲ. ಬಾಳೆಹಣ್ಣು ತಿನ್ನೋವಾಗ ಹಲ್ಲು ಮುರಿದೋಗತ್ತೆ, ಆಗ ಹಲ್ಲು ಸೆಟ್ ಕಟ್ಸದೆ. ಆಮೇಲೆ ಚಕ್ಲಿ ತಿನ್ನಕ್ಕೆ ಹೋಗ್ತಾನಲ್ಲ, ಆಗ ಹಲ್ಲು ಸೆಟ್ಟೇ ಉದುರ್ಬಿಡತ್ತೆ. ಅಯ್ಯೋ ಅಜ್ಜಿ, ಎತ್ತ ಮಗನಿಗೆ ಯಾಕಜ್ಜಿ ಹಿಂಗ್ ಬೈತಾ ಇದ್ಯಾ? ಮದರ್ಸ್ ಡೇ ಇರೋದು ನಾಳೆ, ಇವತ್ತು ಯಾಕೆ ಹಿಂಗ್ BP ರೈಸ್ ಮಾಡ್ಕೋತಾ ಇದ್ಯಾ? ಏಯ್, BP ಗೀಪಿ ಅಂದ್ರೆ ತಗೊಂಡ್ಬಂದು ತಲೆ ಕೊಡೋದು ಬರ್ತೀನಿ. ಯಾರಿಗೋ BP ಶುಗರು ಇಲ್ಲಿ ನಿಂತಿದ್ದಾರಲ್ಲ, ವೇಸ್ಟ್ ಮಾಡಿ ನನ್ನ ಮಗ, ಅವನಿಗೆ BP ಶುಗರ್. ನಾನು ಸಕ್ಕರೆ ಹಾಕಿದ ಕಾಫಿ ಟೀ ಕುಡಿತೀನಿ, ಉಪ್ಪಿನಕಾಯಿ ತಿಂತೀನಿ, ಕೈ ಸಿಕ್ಕಿದ ಸ್ವೀಟ್ ಎಲ್ಲ ತಿಂದು ಬಿಡ್ತೀನಿ. ಅಷ್ಟೇ ಯಾಕೋ, ಸಿಕ್ಕಿದ್ರೆ ಗೋಡೆ, ಕಿಟಕಿ, ಮನೆ ಎಲ್ಲ ಕಟ ಅಂತ ತಿಂದು ಬಿಡ್ತೀನಿ. ಏನ್ ನನ್ನ ಮಗನ ಕೈ ಆಗತ್ತೆ ಅನ್ನೋ ಕೇಳು. ಏನೋ ಆಗತ್ತೇನೋ ನಿನ್ನ ಕೈಲಿ? ಇಲ್ಲಮ್ಮ, ನಿಮ್ಮ ಕಾಲದ ಫುಡ್ಗೂ ನಮ್ಮ ಕಾಲದ ಫುಡ್ಗೂ ಭಾಳ ವ್ಯತ್ಯಾಸ ಇದೆ. ಅದಕ್ಕೆ ನೀವು ಸ್ಟ್ರಾಂಗು, ನಾವು ವೀಕು. ಕಾಲ ತುಂಬ ಕೆಟ್ಟೋಗಿದ್ಯಮ್ಮ. ಏ ಅವಿವೇಕೆ ನನ್ನ ಮಗನೇ, ಕೆಟ್ಟೋಗಿದ್ದ ಕಾಲ ಅಲ್ಲ ಕಣೋ ನೀವುಗಳು. ಅಚ್ಚುಕಟ್ಟಾಗಿ ನೆಲದ ಮೇಲೆ ಕೂತ್ಕೊಂಡು ಬಾಳೆ ಎಲೆಯಲ್ಲಿ ಊಟ ಮಾಡೋದು ಬಿಟ್ಬಿಟ್ಟು
ಟೇಬಲಲ್ಲಿ, ಅದು ಡೈನಿಂಗ್ ಟೇಬಲ್ ಮೇಲೆ ಪ್ಲಾಸ್ಟಿಕ್ ತಟ್ಟೆಯಲ್ಲಿ ತಿಂತೀರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ತಿನ್ನೋ ತಟ್ಟೆಯಿಂದ ಹಿಡಿದು ಬಡಿಸೋ ಪದಾರ್ಥವೆಲ್ಲ ಬರೀ ಪ್ಲಾಸ್ಟಿಕ್ಕೆ. ಅದಕ್ಕೆ ನೀವೆಲ್ಲ ವೀಕೇ ವೀಕ್. ನಾನು ಈಗಲೂ ಬೆಳಗ್ಗೆ ಎದ್ದು 5 ಕಿಲೋಮೀಟ್ರ್ ಓಡ್ತೀನಿ, 50 ಬಸ್ಕಿ ಹೊಡಿತೀನಿ. ಅಯ್ಯೋ ಪಾಪಿಗಳ ನಿಮ್ಮ ಕೈಲಿ ಆಗತ್ತೇನ್ರೋ? ಆಗತ್ತೇನೋ? ಆಗಲ್ಲ. ಯಾಕೆಂದ್ರೆ ನೀವು ಟ್ರಾಫಿಕ್ ತುಂಬಿರೋ ಊರಲ್ಲಿ ಇದ್ದೀರಿ, ನಾವು ಮರ ಗಿಡ ಇರೋ ಹಳ್ಳಿಲಿ ಇದ್ದೀವಿ ಕಣಯ್ಯ. ಅದಕ್ಕೇನೆ ನಾನು ಹಳ್ಳಿ ಬಿಟ್ಟು ಇಲ್ಲಿಗೆ ಬರೋದಿಲ್ಲ. ಏನೋ ಮದರ್ಸ್ ಡೇ ಅಂತ ಕರೆದಿದ್ದಕ್ಕೆ ನಾನು ಬಂದಿದ್ದೀನಿ. ನಾಳೆ ಸೆಲೆಬ್ರೇಟ್ ಸರಿಯಾಗಿ ಮಾಡದೆ ಹೋದರೆ ಐ ವಿಲ್ ಶೋ ವಾಟ್ ಐ ಆಮ್. ವೆರ್ ಇಸ್ ಮೈ ರೂಮ್? ಅಮ್ಮಮ್ಮ ಬನ್ನಿ, ನಾವು ಕರ್ಕೊಂಡು ಹೋಗ್ತೀವಿ. ರೇ ಮಾವ ಪಾಪ ಅಲ್ವಾ? ಪಾಪ ಅಂತೆ ಪಾಪ, ಸುಮ್ಮನೆ ನಮ್ಮ ಮುಂದೆ ಬಿಲ್ಡಪ್ಪು, ನಮ್ಮ ಮುಂದೆ ಹುಲಿ, ಅವ್ರ ಅಮ್ಮನ ಮುಂದೆ ಇಲಿ. ಹಕ್ಕಿ ನೋಡ ಅಯೋಗ್ಯ. ಹೋಗಿ ನಿಮ್ಮಮ್ಮ ಕರೀತಾ ಇದ್ದಾರೆ. ಬಂದಮ್ಮ. ಶೂ